ಅವರು ಮಹಿಳಾ ಆಯೋಗದವರು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಆ ಆಧಾರದ ಮೇಲೆ ಸರ್ಕಾರ ಈಗ ತೀರ್ಮಾನ ಮಾಡಿದೆ, ಅದನ್ನು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಮುಂದೆ ಏನು ತನಿಖೆಯಲ್ಲಿ ಏನು ವರದಿ ಬರುತ್ತೆ ನೋಡಿ ಅದನ್ನು ಆಧರಿಸಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ. ಮೇಲ್ನೋಟಕ್ಕೆ ಈಗ ಅದು ಸಾಬೀತಾಗಿ ಅನ್ನೋ ಮಾಹಿತಿ ಅಲ್ಲ, ಅದು ವೆರಿಫಿಕೇಷನ್ಸ್ಗಳು ಮತ್ತೊಂದೆಲ್ಲ ಮಾಡಬೇಕಲ್ಲ. ಈಗ ಅವರು ಆಯೋಗದವರಿಗೆ ಆ ಮಹಿಳೆಯರು ಕಂಪ್ಲೇಂಟ್ಗಳು ಕೊಟ್ಟಿದ್ದಾಗಿದೆ. ಆ ಆಧಾರದ ಮೇಲೆ ಆಯೋಗದವರು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಗೊತ್ತಿಲ್ಲ, ಲೀಗಲ್ ಪ್ರೊಸೀಜರ್ಸ್ ಏನು ಮಾಡ್ತಾರೆ ಅದನ್ನು ಮಾಡ್ತಾರೆ. ಈ ಮಧ್ಯದಲ್ಲಿ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ಆಗ ಅದು ಏನು ಮುಂದಕ್ಕೆ ಯಾವ ರೀತಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು SIT ಅವರು ತಗೊಳ್ತಾರೆ. ಅಂದರೆ ಸರ್, ಅಲ್ಲಿ ಸಾಮಾಜಿಕ ಕಾರ್ಯಕರ್ತರು ಮಹಿಳಾ ಆಯೋಗದ ಗಮನಕ್ಕೆ ತಂದಿರೋದು ಅಂತ ನೀವೀಗ ಖುದ್ದು ಆ ಮಹಿಳೆಯರೇ ಬಂದು ಗಮನಕ್ಕೆ ತಂದಿದ್ದಾರೆ ಆ ರೀತಿ ಹೇಳಿದ್ದಾರೆ ಅವರು. ಅದರ ಆಧಾರದ ಮೇಲೆ ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಇವತ್ತಾಗ್ಬೋದು ಸರ್? ಯಾವುದು SIT ಅಧಿಕೃತವಾಗಿ ಅಫಿಷಿಯಲಿ ಇನ್ನೊಂದು ಅರ್ಧ ಗಂಟೆ ಎಲ್ಲ ಆಗುತ್ತೆ. ಈ ಪ್ರಜ್ವಲ್ ರೇವಣ್ಣ ಅವ್ರನ್ನ ಈಗ ಹುಡುಕಾಟ ಅಥವಾ ಏನಾದರೂ ಕರೆತರುವಂಥದ್ದು ಅದು ಒಂದು ಸಾರಿ SIT ನಾವು ಇದನ್ನು ವಹಿಸ್ಕೊಟ್ಟ ಮೇಲೆ SIT ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿದ್ದು, ನಾವು ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗೋದಿಲ್ಲ. ವಿದೇಶಕ್ಕೆ ಹೋಗಿರೋದ್ರಿಂದ ಅದೆಲ್ಲವನ್ನು ಕೂಡ SIT ಅವರೇ ಮಾಡಬೇಕಲ್ವಾ. ಅವ್ರನ್ನ ಒಂದು ವೇಳೆ ಅವ್ರು ಹೋಗಿದ್ದಾರೆ ಅಂತ ಗ್ಯಾರಂಟಿ ಆದರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ತನಿಖೆ ಯಾವ ರೀತಿ ಮಾಡಬೇಕು ಅದೆಲ್ಲ ಅವ್ರು ಮಾಡ್ಕೊಳ್ತಾರೆ. ನಾವೇನು ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಿಲ್ಲ. ಒಂದು ಸಾರಿ SIT ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ಮಾಡ್ತೇವೆ. ಈಗ ಬಹುಶಃ ಇನ್ನೊಂದು ಗಂಟೆಯಲ್ಲಿ ಆರ್ಡರ್ ಇಶ್ಯೂ ಮಾಡ್ತೀವಿ. ಇಲ್ಲ, ನನಗೆ ಯಾರು ನಾವೆಲ್ಲ ಚುನಾವಣೆಯಲ್ಲಿ ಬ್ಯುಸಿ ಇದ್ವಲ್ಲ, ನಮಗೆ ಯಾರು ಸಂಪರ್ಕ ಮಾಡಿಲ್ಲ. ಮುಖ್ಯಮಂತ್ರಿಗಳಿಗೆ ಆಯೋಗದವರು ಪತ್ರ ಬರೆದಿದ್ದಾರೆ, ಅಧ್ಯಕ್ಷರು. ಆಮೇಲೆ DG ಅವರಿಗೆ ಪತ್ರ ಬರೆದಿದ್ದಾರೆ ಅವರು. ಸೊ ಹಾಗಾಗಿ ಈಗ ಅದರ ಆಧಾರದ ಮೇಲೆ ನಾವು SIT ಹೌದು, ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಾಂದರೆ CID ಒಳಗಡೆ SIT ಮಾಡುವಂಥದ್ದು ಅದು ಇದೀಗ ಅನೌನ್ಸ್ ಮಾಡ್ತೀವಿ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಅವರ ನೇತೃತ್ವದಲ್ಲಿ ಮಾಡ್ತೇವೆ. ಅದು ಯಾರು ಅನ್ನೋದನ್ನು ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಒಳಗಾಗಿ ಭಾನುವಾರ ಬೇರೆ ಎಲ್ಲ. ನೋಡಿ, ನಾವು 36,000 ಕೋಟಿ ನಮಗೆ ನಷ್ಟ ಆಗಿದೆ ಅಂಥೇಳಿ ಒಂದು ಅಂದಾಜು ಮಾಡಿದ್ದಾರೆ ನಮ್ಮ ಸಮಿತಿಯವರು. ನಾವು ಕೇಳುವಾಗ ಕೇಂದ್ರ ಸರ್ಕಾರಕ್ಕೆ 18,000 ಕೋಟಿ 36,000 ಕೇಳಿಲ್ಲ. ನಾವು 18,000 ಕೋಟಿ ಕೇಳಿದ್ದೇವೆ. 18,000 ಕೋಟಿಯಲ್ಲಿ ಈಗ ಇಷ್ಟು ದಿವಸ ಆದಮೇಲೆ ನಾವು ಒದ್ದಾಡಿ ಗೋಗರ್ದು ಅವರಿಗೆ ಪತ್ರಗಳು ಬರೆದು ಮಂತ್ರಿಗಳು ಹೋಗಿ ರಿಕ್ವೆಸ್ಟ್ ಮಾಡಿ, ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಹೋಗಿ ರಿಕ್ವೆಸ್ಟ್ ಮಾಡಿ, ಆಮೇಲೆ ನಾವು ಡೆಲ್ಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿ, ಆನಂತರ ಸುಪ್ರೀಂ ಕೋರ್ಟ್ಗೆ ಮೊದಲನೇ ಬಾರಿ ಕೇಂದ್ರದ ವಿರುದ್ಧ ಒಂದು ರಾಜ್ಯ ಸರ್ಕಾರ ಹೋಗಿರುವಂಥದ್ದು. ಇಷ್ಟೆಲ್ಲ ಆಗಿದ ಮೇಲೆ ನಮಗೆ 3,400 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೇನು ಹೇಳ್ತಾರಲ್ಲ, ಭಾಳ ಕಡಿಮೆ ಹಣ ಆಗ್ತದೆ. 18,000ಕ್ಕೆ ನಮಗೆ 3,480 ಕೋಟಿ ಏನೋ ಕೊಟ್ಟಿದ್ದಾರೆ ಅಂದರೆ ಭಾಳ ಕಡಿಮೆ ಆಗ್ತದೆ. ಅಂದರೆ ನಾವು ಕೂಡ ನಮ್ಮ ಭಾಗದ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಮಾಡುತ್ತೆ. ಈಗಾಗಲೇ ಮಾಡಿದ್ದೀವಿ. ಇಷ್ಟುವರೆಗೂ 3 ತಿಂಗಳು ನಾವೇ ಹಣ ಖರ್ಚು ಮಾಡಿದ್ದೀವಿ. ರಾಜ್ಯ ಸರ್ಕಾರನೇ ರೈತರಿಗೆ 2,000 ಕೋಟಿ 2,000 ರೂಪಾಯಿ ಕೊಡ್ತಕ್ಕಂಥದ್ದು, ಆಮೇಲೆ ಕುಡಿಯೋ ನೀರಿಗೆ, ಮೇವು ಬ್ಯಾಂಕ್ ಮಾಡುವಂಥದ್ದು, ಇದೆಲ್ಲ ನಾವು ಅವರಿಗೆ ಮನವಿಯನ್ನು ಇಡುವಾಗಲೇ ಕೇಳಿದ್ದೇವೆ. ಇಷ್ಟು ಮೇವು ಬ್ಯಾಂಕ್ ಮಾಡಬೇಕು, ಇಷ್ಟು ಕಡೆ ಕುಡಿಯೋ ನೀರಿಗೆ ತೊಂದರೆ ಇದೆ, ಇಷ್ಟು ಕಡೆ ಕಾಮಗಾರಿ ಕೆಲಸ ಕೊಡಬೇಕು ಅವರಿಗೆಲ್ಲ, ಜನಗಳಿಗೆ ಗುಳೆ ಹೋಗದಾಗೆ, ಇದೆಲ್ಲ ಡೀಟೇಲಾಗಿ ಕೊಟ್ಟಿದ್ದೀವಿ ನಮ್ಮ ಮನವಿಯನ್ನು. ಅದಕ್ಕೆ ಅವರು ಸರಿಯಾಗಿ ಸ್ಪಂದಿಸಿಲ್ಲ. ಈಗ ಅವರು ಇಷ್ಟು ದಿವಸ ಆದಮೇಲೆ ಒಂದಿಷ್ಟು ಹಣ ಕೊಟ್ಟಿದ್ದಾರೆ. ಅದು ಈಗ ಬಹುಶಃ ಯಾವಾಗ ಬರುತ್ತೆ ಗೊತ್ತಿಲ್ಲ ಇನ್ನು.
ಅವ್ರು ಹೇಳಿಕೆಗಳು ಕೊಟ್ಟಿದ್ದಾರೆ, ಹೇಳಿದ್ದೇವೆ ಕೊಡ್ತೇವೆ ಅಂತ ಬರುತ್ತೆ ಅದು. ಹಾಗೇನೆ ಈಗ ಬಿಡುಗಡೆ ಆಗಿರೋಂಥ ಹಣ ಏನು ಟ್ರಾನ್ಸ್ಫರ್ ಆಗೋ ವಿಚಾರದಲ್ಲಿ ಕೂಡ ಆರೋಗ್ಯಕ್ಕೂ ಸ್ವಲ್ಪ ಸಂಶಯ ವ್ಯಕ್ತಪಡಿಸಿರೋದು. ಅಂದರೆ ಇದರಲ್ಲೂ ಕೂಡ ಕೈ ಚಳಕ ತೋರಿಸ್ತಾರೆ ಕಾಂಗ್ರೆಸ್ನವರು. ಸೊ ಹೀಗಾಗಿ ನಾವೇನು ಈಗ ಅವರು ನಮಗೆ ಕಳಿಸ್ಬೇಕು. ಅವರು ಮಾಮೂಲಿ ಯಾವ ಥರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹಣ ಕೊಡುತ್ತೆ ಆ ರೀತಿ ಆ ಚಾನಲ್ನಲ್ಲೇ ಕೊಡ್ತಾರೆ. ಅದಕ್ಕೇನು ಸ್ಪೆಷಲ್ ಚಾನಲ್ ಏನು ಬೇಕಾಗಿಲ್ಲ. ಆದರೆ ಅದನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು. ನಮ್ಮ ಅಕೌಂಟಿಗೆ ರಾಜ್ಯದ ಟ್ರೆಜರಿಗೆ ಅದು ಬರಬೇಕು. ಬಂದ ಮೇಲೆ ಅದನ್ನು ಯಾವ್ಯಾವುದಕ್ಕೆ ಖರ್ಚು ಮಾಡಬೇಕು ಅಂತೇಳಿ ಈ ಬರ ವಿಚಾರದಲ್ಲೇ ಕೊಟ್ಟಿರೋದ್ರಿಂದ ಅದಕ್ಕೆ ಖರ್ಚು ಮಾಡೋದಕ್ಕೆ ಮಾಡ್ತೇವೆ. ಸರ್, ಇವತ್ತಿಂದ 2ನೇ ಹಂತದ ಚುನಾವಣೆಗೆ ಪ್ರಚಾರ ಶುರು ಮಾಡಿರುವಂಥದ್ದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ. ಹೌದು, ಈಗಾಗಲೇ ನಮ್ಮ ಎಲ್ಲ ಸಚಿವರುಗಳನ್ನೆಲ್ಲ ಆ ಭಾಗಕ್ಕೆ ಚುನಾವಣೆ ಪ್ರಚಾರಕ್ಕೆ ಹೋಗಿ ಅಂಥೇಳಿ ತಿಳಿಸಿದ್ದಾರೆ. ಈಗ ನನಗೂ ಕೂಡ ದಾವಣಗೆರೆ ಇನ್ಚಾರ್ಜ್ ಮಾಡಿದ್ದಾರೆ. ಇನ್ಚಾರ್ಜ್ ಅಂದರೆ ಅಲ್ಲಿ ಹೋಗಬೇಕು ಅಂತ. ನಮಗೆ ವಿಶ್ವಾಸ ಇದೆ ಆ ಭಾಗದಲ್ಲಿ ಕೂಡ ಹೆಚ್ಚು ಸೀಟ್ಗಳು ಬರುತ್ತೆ ಅಂತ. ಅದಕ್ಕೆ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೇವೆ. ಕೇಂದ್ರ ಸರ್ಕಾರ ಏನೆಲ್ಲ ರಾಜ್ಯಕ್ಕೆ ಮೋಸ ಮಾಡಿದೆ ಮತ್ತು ನಮಗೇನು ಬರಬೇಕಾದಂಥ ಸವಲತ್ತುಗಳು ಬರಲಿ. ಬರೀ ಇದೊಂದೇ ಬರಗಾಲದ್ದು ಅಷ್ಟೇ ಅಲ್ಲ, ಬೇರೆ ಬೇರೆ ಯೋಜನೆಗಳಲ್ಲೂ ಕೂಡ ಸ್ಥಗಿತ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ತಿಳಿಸ್ತೇವೆ. ಆಮೇಲೆ ಒಟ್ಟಾರೆ ಇಡೀ ದೇಶದಲ್ಲಿ ಕಾನೂನುಗಳು ಏನು ಕಾನ್ಸ್ಟಿಟ್ಯೂಷನ್ ಬದಲಾಯಿಸ್ತೀವಿ ಅನ್ನೋದು ಅಥವಾ ರಾಜ್ಯ ಮತ್ತು ಕೇಂದ್ರದ ಸಂಬಂಧ ಏನಿದೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದನ್ನು ಯಾವ ರೀತಿ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಇವೆಲ್ಲ ತೊಗೊಂಡೋಗಿ ಜನದ ಮುಂದೆ ಹೇಳ್ತೀವಿ. ಅದು ನಮಗೆ ಅನುಕೂಲ ಆಗುತ್ತೆ ಅಂಥೇಳಿ ಹೇಳ್ತೀವಿ. ನಮ್ಮ ಗ್ಯಾರಂಟಿಗಳು ಕೂಡ ಜನ ಸಮುದಾಯಕ್ಕೆ ತಲುಪಿದ್ದಾವೆ. ಅದರ ಫಲ ಈಗಾಗಲೇ ಅವ್ರಿಗೆ ಸಿಕ್ಕಿದೆ. ಅದನ್ನು ಕೂಡ ನೋಡಿಕೊಂಡು ನಾವು ಅದೆಲ್ಲ ಅನುಕೂಲ ಆಗುತ್ತೆ ನಮಗೆ ಅಂತ ಅನಿಸುತ್ತೆ. ಪ್ರಧಾನಿ ಮೋದಿಯವರು ರಾಜ್ಯದಲ್ಲಿ ಇರ್ತಾರೆ. ಇವತ್ತು ವಿಜಯನಗರ, ಹೊಸಪೇಟೆ ಆ ಭಾಗದಲ್ಲಿ ನೋಡಿ, ಪ್ರಧಾನಮಂತ್ರಿಗಳು ಇಷ್ಟೊಂದು ಬಾರಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಇಲ್ಲಿ ಎಲ್ಲವೂ ಸರಿ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ಅಂತ. ಯಾಕೆಂದರೆ ಪ್ರಧಾನಮಂತ್ರಿಗಳು ಇಷ್ಟು ಬಾರಿ ಬರೋ ಅಗತ್ಯನೇ ಇಲ್ಲ. ಅವ್ರಿಗೆ ಅಷ್ಟೊಂದು ಕೆಲಸ ಮಾಡಿದರೆ, ಕರ್ನಾಟಕಕ್ಕೆ ಅಷ್ಟೊಂದು ಕೊಡುಗೆ ಕೊಟ್ಟಿದ್ದರೆ ಅಥವಾ ನಮ್ಮ ಯೋಜನೆಗಳನ್ನು ಕೊಟ್ಟಿದ್ದರೆ, ಜನ ಸಮುದಾಯಕ್ಕೆ ಅವರ ಯೋಜನೆಗಳು ತಲುಪಿದರೆ ಅವ್ರು ಇಷ್ಟೊಂದು ಸಾರಿ ಬರೋ ಅಗತ್ಯನೇ ಇಲ್ವಲ್ಲ. ಅದರಲ್ಲೇ ಅರ್ಥ ಆಗ್ತದೆ ಭಾರತೀಯ ಜನತಾ ಪಾರ್ಟಿ ವೀಕ್ ಆಗಿದ್ದಾರೆ ರಾಜ್ಯದಲ್ಲಿ ಎನ್ನುವಂಥದ್ದು. ನಾವು ಮೊದಲಿಂದ ಹೇಳ್ಕೊಂಡು ಬರ್ತೀವಿ 20 ಸೀಟ್ಗೂ ಹೆಚ್ಚು ಗೆದ್ದಿದ್ದೇವೆ ಅಂತೇಳಿ. ಉತ್ತರ ಕರ್ನಾಟಕದಲ್ಲಿ ಕೂಡ ಹೆಚ್ಚು ಸೀಟ್ಗಳನ್ನ ಗೆದ್ದಿದ್ದೇವೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.